ಫ್ರೆಂಡ್ಸ್, ವಿತಾ ಫ್ಯಾಮಿಲಿ ಬ್ಲಾಗಿಗೆ ನಿಮಗೆ ಸ್ವಾಗತ. ಫ್ರೆಂಡ್ಸ್, ಜನೌಷಧಿ ಕೇಂದ್ರ ಸಿದ್ದಕಟ್ಟೆ ಇವರು ಗೂಡುದೀಪ ರಚನಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ. ಅಂದರೆ ಭಾರತೀಯ ಜನೌಷಧಿ ಕೇಂದ್ರ ಸಿದ್ದಕಟ್ಟೆ. ಹಾಗೆ ಗೂಡುದೀಪ ರಚನಾ ಸ್ಪರ್ಧೆಯಲ್ಲಿ ನಾವು ಕೂಡ ಕಾಂಪೀಟ್ ಮಾಡಬೇಕು ಅಂತೇಳಿ ಮನ್ವಿತಾ ಒಂದು ಗೂಡುದೀಪವನ್ನು ರೆಡಿ ಮಾಡಿದ್ದಾಳೆ. ನೋಡಿ, ಈ ಥರ ಇದೆ. ಆಗ ಮನ್ವಿತಾ ಮೊನ್ನೆಯಿಂದ ಸ್ವಲ್ಪ ಮಾಡಿ ಕಂಪ್ಲೀಟ್ ಮಾಡಿದ್ಲು. ಪರವಾಗಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ದಾಳೆ, ಖುಷಿಯಾಗಿದೆ. ಹಾಗೆ ಇವಾಗ ನಾನು ಮತ್ತು ಮನ್ವಿತಾ ಹೊರಡ್ತಾ ಇದ್ದೇವೆ ಸಿದ್ದಕಟ್ಟೆಗೆ, ಭಾರತೀಯ ಜನೌಷಧಿ ಕೇಂದ್ರಕ್ಕೆ ಹೋಗ್ತಾ ಇದ್ದೇವೆ. ಹೋಗಿ ನೋಡಬೇಕು, ಅಲ್ಲಿ ಕಾಂಪಿಟಿಷನ್ ಅಂದಮೇಲೆ ತುಂಬಾ ಗೂಡುದೀಪಗಳು ಬಂದಿರ್ತಾವಲ್ವ, ಅದನ್ನೆಲ್ಲ ನಾನು ನಿಮಗೆ ಕೂಡ ತೋರಿಸ್ತೇನೆ. ಹಾಗೆಯೇ ಇವಾಗ ನಾವು ಹೊರಡ್ತಾ ಇದ್ದೇವೆ. ಹೋಗಿ ಮತ್ತೆ ಅಲ್ಲಿ ನೋಡೋಣ, ಅಲ್ಲಿ ಯಾವ ಥರದ ಎಲ್ಲ ಗೂಡುದೀಪಗಳು ಬಂದಿವೆ ಅಂತೇಳಿ ಇವಾಗ ನಾವು ಹೊರಡ್ತಾ ಇದ್ದೇವೆ. ಫ್ರೆಂಡ್ಸ್, ಇಲ್ಲಿ ಮನ್ವಿತಾ ಗೂಡುದೀಪವನ್ನು ಹೇಗೆ ರೆಡಿ ಮಾಡಿದ್ಲು ಅಂತೇಳಿ ನಾನು ಸ್ವಲ್ಪ ವಿಡಿಯೋವನ್ನು ಮಾಡಿದ್ದೇನೆ. ಅದನ್ನು ಇವಾಗ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ತಾ ಇದ್ದೇನೆ. ಹಾಗೆಯೇ ಫ್ರೆಂಡ್ಸ್, ಮಕ್ಕಳಿಗೆ ನಾವು ಎಲ್ಲದರಲ್ಲೂ ಭಾಗವಹಿಸಲಿಕ್ಕೆ ಪ್ರೋತ್ಸಾಹ ಮಾಡಬೇಕು. ಯಾವುದೇ ಒಂದು ಅವಕಾಶ ಸಿಕ್ಕಾಗ ಎಲ್ಲದರಲ್ಲೂ ಭಾಗವಹಿಸುವಂತೆ ನೋಡಿಕೊಳ್ಬೇಕು. ಇದರಿಂದ ಅವರು ಪ್ರತಿಯೊಂದರಲ್ಲೂ ಮುಂದೆ ಬರಲಿಕ್ಕೂ ಕೂಡ ಅವರಿಗೆ ಸಹಾಯವಾಗ್ತದೆ. ಇಲ್ಲಿ ಭಾಗವಹಿಸುವುದು ಮುಖ್ಯ, ಬಹುಮಾನ ಮುಖ್ಯವಲ್ಲ ಅಂಥೇಳಿ ಮಕ್ಕಳಿಗೆ ನಾವು ತಿಳಿಸಿ ಹೇಳಬೇಕು. ಕೆಲವೊಮ್ಮೆ ಮಕ್ಕಳು ಬಹುಮಾನ ಸಿಗದಿದ್ದಾಗ ಸ್ವಲ್ಪ ಬೇಜಾರು ಮಾಡ್ಕೊಳ್ತಾರೆ. ಅದರ ಬದಲಾಗಿ ಭಾಗವಹಿಸುವುದೇ ತುಂಬ ಇಂಪಾರ್ಟೆಂಟ್ ಅನ್ನೋದನ್ನು ಮಕ್ಕಳಿಗೆ ನಾವು ತಿಳಿಸಿ ಹೇಳಬೇಕು. ರಚನಾ ಸ್ಪರ್ಧೆ, ಇದಕ್ಕೆಲ್ಲ ಎಲ್ಲ ಸ್ಪರ್ಧಿಗಳು ಒಂದೇ ಮಾತಲ್ಲಿ ಸ್ವಾಗತ ಬಯಸುತ್ತಾ, ಮೊದಲಾಗಿ ನಾವು ಎಷ್ಟು ಹೇಳ್ತೇವೆ ಅಂತ ಹೇಳಿದ್ರೆ, ಎಲ್ಲರದ್ದು ನೀವು ಆರೋಗ್ಯವೇ ಅಂತ ಕೇಳ್ತಾ ಇದ್ದೀವಿ. ಆರೋಗ್ಯ ಅಂತ ಹೇಳಿದರೆ ಎರಡು ಪದ್ಧತಿ, ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯ. ಮಾನಸಿಕ ಆರೋಗ್ಯ ಚೆನ್ನಾಗಿದ್ದರೆ ನಮಗೆಲ್ಲ ಚೆನ್ನಾಗಿರ್ತದೆ. ಹಾಗೆ ಮನೋರಂಜನೆ ಅಂತ ಇರ್ತದೆ. ಸ್ಪರ್ಧೆಯಾಗಿ ಪ್ರಥಮ ಮತ್ತು ದ್ವಿತೀಯಾಗಿ ಆಯ್ಕೆ ಮಾಡಿದ್ದಾರೆ. ಮತ್ತು ಎಲ್ಲ ಸ್ಪರ್ಧಿಗಳಿಗೂ ಬಂದಂಥ ಸ್ಪರ್ಧಿಗಳಿಗೆ ಪ್ರಮಾಣ ಪತ್ರ ಕೊಟ್ಟು ಅವರಿಗೆ ಗೌರವಿಸುತ್ತಾರೆ.
ಊರಲ್ಲಿನವರು ಮಾಡಿದ ಕಾರ್ಯಕ್ರಮ, ಇದು ಸಣ್ಣದ ಕಾರ್ಯಕ್ರಮ. ನಾವು ಅನಿಸ್ಬೋದು, ನಾವು ನಮ್ಮೊಂದು ಇವರು ಬಂದಿರ್ಬೋದು, ದೊಡ್ಡ ಸಾಧನೆ. ಯಾಕಂದರೆ ಈ ರೀತಿಯ ಕಾರ್ಯಕ್ರಮ ಮಾಡೋದು ಸ್ವಲ್ಪ ವಿರಳ. ಟೀಮ್ ಇದ್ರೆ ಬನ್ನಿ, ದಯವಿಟ್ಟು ಬನ್ನಿ. ಸುಧಾಕರ್ ಅವರ ಟೀಮ್ ಇದ್ರೆ ದಯವಿಟ್ಟು ಬನ್ನಿ. ಧನ್ಯವಾದಗಳು ಶ್ರೀಮತಿ ವಾಣಿಶ್ರೀ ಅವರಿಗೆ. ಇಲ್ಲಿ ಭಾಗವಹಿಸಿದ ಎಲ್ಲರಿಗೂ ಪ್ರಮಾಣ ಪತ್ರವನ್ನು ನೀಡಿದರು. ಯಾವುದರಲ್ಲಾದರೂ ಸರಿ ನಾವು ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕು, ಎಲ್ಲದರಲ್ಲೂ ಅವರು ಭಾಗವಹಿಸುವಂತೆ ನಾವು ಅವರಿಗೆ ಪ್ರೋತ್ಸಾಹ ಕೊಡಬೇಕು. ಇದು ಮನ್ವಿತಳಿಗೆ ಸಿಕ್ಕಿದ ಪ್ರಮಾಣ ಪತ್ರ.